ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗೌಡ ಸಮಾಜದಲ್ಲಿ ಗುರುಪೂರ್ಣಿಮೆ ಮಹೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮದಲ್ಲಿರುವ ಶ್ರೀ ಚನ್ನಕೇಶವ ದೇವಾಲಯದಲ್ಲಿ ಆಷಾಢ ಮಾಸದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ಪಟ್ಟಣದಲ್ಲಿ ನೂತನವಾಗಿ ಆರಂಭಗೊಂಡ ಡಯಾಲಿಸಿಸ್ ಘಟಕವನ್ನು ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಚಾಲನೆ ನೀಡಿದರು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮದಲ್ಲಿರುವ ಶ್ರೀ ಚನ್ನಕೇಶವ ದೇವಾಲಯದಲ್ಲಿ ಆಷಾಢ ಮಾಸದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರದ ಮಹಾರಾಜ ರೆಸಾರ್ಟಿನ ಮಾಲೀಕರಾದ ಲಕ್ಷ್ಮಣರವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ದೇವಾಲಯಕ್ಕೆ 21 ವಿಧದ ಮಹಾಮಂಗಳಾರತಿಯ ದೀಪಗಳನ್ನು ನೀಡಿದರು ಹಾಗೂ ಪ್ರಸಾದ ವಿನಿಯೋಗವನ್ನು ಸಹ ಮಾಡಿದರು. ಇದೇ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಅಧ್ಯಕ್ಷರಾದ ನಂದೀಶ್ ರಾವ್, ಉಪಾಧ್ಯಕ್ಷರಾದ ಅಂಬುಜಾಬಾಯಿ, ಮಂಜು, ಕಾರ್ಯದರ್ಶಿ ಶ್ರೀನಿವಾಸ್, ಸಹ ಕಾರ್ಯದರ್ಶಿ ಸ್ವಾಮಿ, ನಿರ್ದೇಶಕರಾದ ಸತೀಶ್, ಚಂದ್ರು, ಶಿವ, ಗಣೇಶ್, ಖಜಾಂಚಿಗಳಾದ ರವಿ ಎಂಎಸ್, ಅರ್ಚಕರಾದ ಅನಂತ ಪದ್ಮನಾಭ ಸೇರಿದಂತೆ ಜಯಪ್ಪ, ರಾಮಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ದೇವಸ್ಥಾನ ಕೊಪ್ಪ ಇವತ್ತು ವಿಶೇಷವಾಗಿ ಆಷಾಢದ ಶುಕ್ರವಾರದಂದು ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜಾ ಒಂದು ಅಭಿಷೇಕ ಹಾಗೂ ಪೂಜೆ ಕಾರ್ಯಕ್ರಮಕೊಂಡಿದ್ದೀವಿ. ಹಾಗೆಯೇ ಈ ವಿಶೇಷ ದಿನದಂದು ಶ್ರೀಯುತ ಲಕ್ಷ್ಮಣರು ಇದ್ದೇವೆ ಕೊಡಗು ಜಿಲ್ಲೆಯ ಕುಶಾಲನಗರದ ಕೂರ್ ಮಹಾರಾಜ
ಮಾಲೀಕರಾದಂತಹ ಅವರು ತಮ್ಮ ಉದಾರ ಮನಸ್ಸಿನಿಂದ ನಮ್ಮ ದೇವಸ್ಥಾನಕ್ಕೆ ಕೆಲವು ದೀಪಾವಳಿ ಔಷಧ ಇಟ್ಟು ಇನ್ನೊಮ್ಮೆ ಪೂಜೆಗೆ ಬಂದಾಗ ಅದನ್ನು ನೋಡ್ಕೊಂಡು ಕೇಳ್ಕೊಂಡು ಯಾವ ಥರ ಏನಿದೆ ನಮಗೆ ಯಾವುದೇ ಅಪೇಕ್ಷೆ ನಮಗೆ ವಿಷಯನೇ ಗೊತ್ತಿಲ್ಲದೆ ತಾವಾಗೇ ಅವರು ಅದನ್ನು ತಂದು ಇಂದು ದೇವಸ್ಥಾನಕ್ಕೆ ನಿಂತು ನಮ್ಮ ಹರ್ಸ್ತಾ ಇದ್ದಾರೆ. ಆ ಒಂದು ಶೀತ ಕಾರ್ಯಕ್ರಮ ಹಾಗೂ ಅವರ ಹುಟ್ಟಿದ ದಿನದಾದ ಇವತ್ತು ಕೊಡಬೇಕು ಅಂತೇಳಿ ಅವ್ರು ಅಂದ್ಕೊಂಡು ಬಂದಿದ್ದಾರೆ. ಆ ವಿಶೇಷ ಹಾಗೂ ಆಷಾಢ ಶುಕ್ರವಾರದಂದು ವಿಶೇಷ ಪೂಜೆಯನ್ನು ಇಟ್ಟುಕೊಂಡು ನಾವು ಅದನ್ನು ನೆರವೇರಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಅವರ ಒಳ್ಳೆಯ ಮನಸ್ಸು ಮತ್ತು ಅವರು ಯಾವುದೇ ಅಪೇಕ್ಷೆ ಇಲ್ಲದೆ ದೇವಸ್ಥಾನಕ್ಕೆ ದೀಪದ 21 ದೀಪದ ಅಲಂಕಾರ ದೀಪವನ್ನು ಮತ್ತು ಆರತಿಗಳನ್ನು ಕೊಟ್ಟಿರೋದಕ್ಕೆ ಅವ್ರಿಗೆ ಆಯುಷ್ಯ ಆರೋಗ್ಯ ಭಗವಂತ ಹೆಚ್ಚಿನ ಯಶಸ್ಸನ್ನು ಕೊಡ್ತೀವಿ ಅಂತೇಳಿ ನಾವು ನಮ್ಮ ಚೆನ್ನಕೇಶ್ವರ ದೇವಸ್ಥಾನದಲ್ಲಿ ಪರವಾಗಿ ಅವರಿಗೆ ಅಭಿನಂದಿಸ್ತೇವೆ. ಕೊಪ್ಪ ಗ್ರಾಮಸ್ಥರ ಪರವಾಗಿ ಶ್ರೀಯುತ ಲಕ್ಷ್ಮಣರವರಿಗೆ, ಖ್ಯಾತ ಉದ್ಯಮಿ ಕುಶಾಲನಗರದ ಶ್ರೀಯುತ ಲಕ್ಷ್ಮಣ ಅವರಿಗೆ ಶ್ರೀ ಭಗವಂತ ಶ್ರೀ ಚೆನ್ನಕೇಶ್ವರ ಸ್ವಾಮಿ ಆಯುರ್ವೇದೇಶ್ವರ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದೈವರಿಗೆ ಹಾಗೂ ಗ್ರಾಮಕ್ಕೆ ಇನ್ನೂ ಹೆಚ್ಚಿನಾಗಿ ಸಮಾಜ ಸೇವೆ ಮಾಡುವಂಥ ಆಶೀರ್ವಾದ ಮಾಡಿದ ಗ್ರಾಮಸ್ಥರ ಪರವಾಗಿ ಅವರಿಗೆ ಪ್ರಾರ್ಥನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್. ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಪಟ್ಟಣದ ಗೌಡ ಸಮಾಜದಲ್ಲಿ ಗುರುಪೂರ್ಣಿಮೆ ಮಹೋತ್ಸವ ಅರ್ಥಪೂರ್ಣವಾಗಿ ನಡೆಯಿತು. ಕುಶಾಲನಗರ ಪಟ್ಟಣದ ಗೌಡ ಸಮಾಜದಲ್ಲಿ ಗುರುಪೂರ್ಣಿಮೆಯ ಮಹೋತ್ಸವವು ಅರ್ಥಪೂರ್ಣವಾಗಿ ನಡೆಯಿತು. ಇಡೀ ಜಗತ್ತು ಯುದ್ಧದತ್ತ ಸಾಗುತ್ತಿದೆ. ಭಾರತದಲ್ಲಿಯೂ ಜಿಹಾದಿ ಭಯೋತ್ಪಾದಕರು ಹಿಂದೂಗಳ ಹತ್ಯೆ ಮಾಡಿ ಭಾರತವನ್ನ ಯುದ್ಧದತ್ತ ಸೆಳೆಯುತ್ತಿದ್ದಾರೆ. ಇಂತಹ ಯುದ್ಧ ಕಾಲದಲ್ಲಿ ಪ್ರತಿಯೊಬ್ಬ ನಾಗರಿಕನು ಸೈನಿಕನಾಗಿರುತ್ತಾನೆ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಜನರ ಮೇಲಾಗುವ ಅನ್ಯಾಯವನ್ನ ದೂರಗೊಳಿಸಲು ಶ್ರೀರಾಮ, ಶ್ರೀಕೃಷ್ಣರಂತಹ ಅವತಾರಗಳಿಂದ ಹಿಡಿದು ಛತ್ರಪತಿ ಶಿವಾಜಿ ಮಹಾರಾಜ, ಮಹಾರಾಣಾ ಪ್ರತಾಪರಂತರವರು ಕೂಡ ಯುದ್ಧವನ್ನೇ ಮಾಡಬೇಕಾಯಿತು. ಈ ಕಾರ್ಯಕ್ರಮದಲ್ಲಿ ಅವರಿಗೆ ಗುರು ಪರಂಪರೆಯ ಮಾರ್ಗದರ್ಶನವೂ ಲಭಿಸಿತು. ಇದರಿಂದ ರಾಷ್ಟ್ರ ರಕ್ಷಣೆಗೂ ಗುರು ಶಿಷ್ಯ ಪರಂಪರೆ ಅವಶ್ಯಕ ಎಂಬುದರ ಅರಿವಾಗಬಹುದು. ಹಾಗಾಗಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ರಾಷ್ಟ್ರ ಪ್ರೇಮ ಹೆಚ್ಚಿಸುವ ಗುರುಪೂರ್ಣಿಮೆ ಹಬ್ಬವನ್ನ ಆಚರಿಸಿದರು. ಆತ್ಮಬಲದಿಂದ ಅವರಿಗೆ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೋಸ್ಕರ ಈ ಇಬ್ರು ಸಹೋದರ ಭೇಟಿ ಆಯಿತು. ಅವರನ್ನು ಮತ್ತೊಮ್ಮೆ ಮಾತೃಧರ್ಮಕ್ಕೆ ಶುದ್ಧೀಕರಣ ಮಾಡಿ ಕರ್ಕೊಂಡು ಬಂದರು. ಅವರ ಮೂಲಕ ಮುಂದೆ ಸುವರ್ಣಾಕ್ಷರದಲ್ಲಿ ನಾವು ಬರೆದಿರಬೇಕಾದಂತಹ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಯಿತು. ಅಂದ್ರೆ ಇದೆಲ್ಲವನ್ನು ನಾವು ಯಾಕೆ ಹೇಳ್ತಾ ಇದ್ದೇವೆ? ಇನ್ನು 100 ವರ್ಷಗಳ ಹಿಂದೆ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಂತಹ ಶಿಷ್ಯರನ್ನು ತಯಾರು ಮಾಡಿ ಮತ್ತೊಮ್ಮೆ ನಾವು ಭಾರತೀಯರು ಅಥವಾ ಹಿಂದೂಗಳಂತೇಳಿ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡಿದ್ರು. ಇದೆಲ್ಲ ಉದಾಹರಣೆಯಿಂದ ನಮ್ಗೆ ಏನು ಗಮನಕ್ಕೆ ಬರ್ತದೆ? ಈ ಗುರು ಶಿಷ್ಯ ಪರಂಪರೆ ಕೇವಲ ಒಂದು ಆಶ್ರಮ ಕಟ್ಟಿ ಕೆಲವೇ ಶಿಷ್ಯರಿಗೆ ಅಧ್ಯಾತ್ಮ ಜ್ಞಾನ ಕೊಡ್ಲಿಕ್ಕೆ ಸೀಮಿತ ಇಲ್ಲ. ಇದು ಸತತವಾಗಿ ಧರ್ಮ ಸಂಸ್ಥಾಪನೆಗೋಸ್ಕರ ಕಾರ್ಯ ಮಾಡುವಂತಹ ತತ್ವ ಆಗಿದೆ. ಗುರು ಅಂದ್ರೆ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಅದು ಗುರು ತತ್ವ. ಹಾಗಾದ್ರೆ ಇವತ್ತು ಧರ್ಮ ಸಂಸ್ಥಾಪನೆ ಕಾರ್ಯಕ್ಕೆ ನಾವು ಹೊರಟ್ರೆ ನಮಗೆ ಈ ಗುರುತತ್ವ ಸಹಾಯ ಮಾಡ್ಲಿಕ್ಕೆ ಇಲ್ವಾ ಬಂಧುಗಳು? ಈ ಪರಮ ಕಲ್ಯಾಣಕಾರಿ ಗುರುತತ್ವ ಇವತ್ತಿಗೂ ಕೂಡ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ, ಭವ್ಯ ಭಾರತದ ಬುನಾದಿ ಹಾಕಲಿಕ್ಕೆ ನಮ್ಮ ಜೊತೆಗೆ ಇದೆ. ಇಲ್ಲಿ ನಾವು ನಮ್ಮ ಕರ್ತವ್ಯ ಏನಂತೇಳಿ ಅರ್ಥ ಮಾಡಿಕೊಂಡು ಕಾರ್ಯರತರಾಗಬೇಕಾಗಿದೆ. ರಾಷ್ಟ್ರ ಮತ್ತು ಧರ್ಮದ ರಕ್ಷಣೆ ಮಾಡುವುದು ಈ ಗುರು ಕಾರ್ಯ ಅಂತಾದ್ರೆ ಇವತ್ತು ನಾನೇನು ಮಾಡಬೇಕಾಗಿತ್ತು? ನಾನೊಬ್ಬ ವ್ಯಕ್ತಿಯಾಗಿ ನನ್ನ ಸ್ವಾರ್ಥವನ್ನು ಬದಿಗಿಟ್ಟು ಇಡೀ ಸಮಷ್ಟಿಗೋಸ್ಕರ ನನ್ನನ್ನು ಸಮರ್ಪಿಸಿಕೊಳ್ಳುವುದೇ ಈ ಒಂದು ಗುರುತತ್ವಕ್ಕೆ ಅಪೇಕ್ಷಿತವಾದ. ಮಹೋತ್ಸವದ ಅಂಗವಾಗಿ ಇಲ್ಲಿ ಅನೇಕ ಸ್ಟಾಲ್ಗಳನ್ನು ಹಾಕಲಾಗಿದೆ. ಈ ಸ್ಟಾಲ್ಗಳ ವೈಶಿಷ್ಟ್ಯ ಹಾಗೂ ವೈವಿಧ್ಯತೆಯನ್ನು ನಾವು ನೋಡಲಿಕ್ಕೆ ಪ್ರಯತ್ನ ಮಾಡುವ. ಇದರಲ್ಲಿ ಮುಖ್ಯವಾಗಿ ಸನಾತನ ಆಶ್ರಮದ ಉತ್ಪನ್ನಗಳ ಸ್ಟಾಲ್ ಇದೆ. ಆಧ್ಯಾತ್ಮಿಕ ಸ್ತರದಲ್ಲಿ ಉಪಾಯ ಮಾಡುವಂತಹ ಹಾಗೂ ಚೈತನ್ಯವನ್ನು ಪ್ರಸಾದಿಸುವ ದೃಷ್ಟಿಯಿಂದ ಪರಮಪೂಜ್ಯ ಗುರುದೇವರು ಈ ಸಾತ್ವಿಕ ಉತ್ಪನ್ನಗಳ ಸ್ಟಾಲನ್ನು ಹಾಕಿದ್ದಾರೆ. ಅನೇಕ ಧಾರ್ಮಿಕ ವಿಚಾರಗಳುಳ್ಳಂತಹ ಗ್ರಂಥಗಳ ಪ್ರದರ್ಶನ ಇದೆ.
ಧರ್ಮಶಾಸ್ತ್ರವನ್ನು ವೈಜ್ಞಾನಿಕ ಪರಿಭಾಷೆಯಲ್ಲಿ ಸಮಾಜಕ್ಕೆ ತಿಳಿಸುವಂತಹ ಪ್ರಯತ್ನಕ್ಕೋಸ್ಕರ ಈ ಗ್ರಂಥಗಳ ನಿರ್ಮಿತಿ ಆಗಿದೆ. ಇದುವರೆಗೆ 300ಕ್ಕೂ ಹೆಚ್ಚು ಗ್ರಂಥಗಳು ರಚನೆಯಾಗಿದೆ. ಅದು ಅದರ ಲಾಭವನ್ನು ಸಹ ಸಾಧಕ ಬಂಧುಗಳು ಪಡೆದುಕೊಳ್ಳಬಹುದು. ಹಿಂದೂ ಜನಜಾಗೃತಿ ಸಮಿತಿ ಕಕ್ಷೆ ಇದೆ ಮತ್ತು ಪ್ರಥಮೋಪಚಾರ, ಮುಂದೆ ಬರುವ ಆಪತ್ಕಾಲದಲ್ಲಿ ನಾವು ಫಸ್ಟ್ ಏಡನ್ನು ಕಲಿಯೋದ್ರಿಂದ ಯಾವ ರೀತಿ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಬೋದು, ನಮ್ಮ ಸಹಬಂಧುಗಳ ಉಪಚಾರವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಪ್ರಥಮೋಪಚಾರದ ಕಕ್ಷೆ ಇದೆ. ಅದಾದ ನಂತರ ಔಷಧಿ ಸಸ್ಯಗಳ ಕಕ್ಷೆ ಇದೆ. ಔಷಧಿ ಸಸ್ಯಗಳ ಕಕ್ಷೆಯಲ್ಲಿ ನಾವು ಮುಂದೆ ಬರುವಂಥ ಆಪತ್ಕಾಲದಲ್ಲಿ ವೈದ್ಯರ ಹತ್ರ ಹೋಗ್ಲಿಕ್ಕಾಗೋದಿಲ್ಲ, ತುಂಬ ಕಷ್ಟಕಾಲ ಇದೆ, ಅಂಥ ಸ್ಥಿತಿಯಲ್ಲಿ ನಾವು ಮನೆಯಲ್ಲೇ ಯಾವ ರೀತಿ ಔಷಧಿ ಸಸ್ಯಗಳನ್ನ ಬೆಳೆಸ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎನ್ನುವುದ್ರ ಬಗ್ಗೆ ಮಾಹಿತಿ ಇರುವಂಥ ಔಷಧಿ ಸಸ್ಯಗಳ ಕಕ್ಷೆ. ಅದಾದ ನಂತರ ಇಲ್ಲಿ ಅನೇಕ ಪ್ರದರ್ಶನಗಳಿದೆ. ಹಿಂದೂಗಳಲ್ಲಿ ಜಾಗೃತಿ ಮೂಡಿಸುವಂತಹ ಮತ್ತು ಧರ್ಮ ಕರ್ತವ್ಯದಲ್ಲಿ ನಾವೇನನ್ನು ಮಾಡಬೇಕು ಇದರ ಬಗ್ಗೆ ಮಾಹಿತಿಯುಳ್ಳಂಥ ಅನೇಕ ಫ್ಲೆಕ್ಸ್ಗಳ ಪ್ರದರ್ಶನ ಸಹ ನಮಗೆ ಈ ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಕಾಣಲಿಸಿದೆ. ಧನ್ಯವಾದ. ಯಾರಿಗೂ ಗುರು ಇಲ್ಲದಿಲ್ಲ, ಎಲ್ಲರಿಗೂ ಗುರು ಇದ್ದಾರೆ. ಏಕಲವ್ಯನಿಗೂ ಕೂಡ ಗುರು ಇದ್ದ. ಮಣ್ಣಿನ ಬೊಂಬೆಯೇ ಆತನಿಗೆ ಗುರುವಾಗಿದ್ದ. ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಮೊದಲ ಗುರು ನಂತರ ಎಲ್ಲರೂ. ತಂದೆಯೂ ಕೂಡ ಗುರುವೇ ಕೆಲವರಿಗೆ. ತಂದೆಯನ್ನ ಗುರುಸ್ಥಾನದಲ್ಲಿ ನೋಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಗುರುಗಳು ಯಾರಿದ್ದಾರೆ ಮೊದಲು ನನ್ನ ತಂದೆ ಅಂತ ಹೇಳಿದರು, ನಂತರ ಇನ್ನೊಬ್ಬರು ಬರ್ತಾರೆ. ನನಗೆಲ್ಲ ಗೊತ್ತು, ನನಗೆ ಗೊತ್ತಿಲ್ಲದ ವಿಚಾರವೇ ಇಲ್ಲ ಇತ್ಯಾದಿ ಹೇಳುವವರಿಗೆ ಗುರುವಿಲ್ಲ ಅಂತಲ್ಲ, ಅಹಂಕಾರದ ಗುರು ಇರ್ತಾರೆ ಅವರ ತಲೆಯೊಳಗೆ. ಗುರು ಪೂರ್ಣಿಮೆಯನ್ನ ನಾವು ವ್ಯಾಸ ಮಹರ್ಷಿಯನ್ನು ನೆನೆಸಿಕೊಳ್ಳುವುದರಲ್ಲಿ ನಮ್ಮ ಗುರು ಅಂತ ಸ್ವೀಕಾರ ಮಾಡಿದ್ದೇವೆ. 4 ವೇದಗಳನ್ನು ಕೊಟ್ಟಂತ ಮಹರ್ಷಿ, ಮಹಾಭಾರತದಂಥ ಮಹಾಕಾವ್ಯವನ್ನು ರಚಿಸಿದ ಮಹರ್ಷಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಭಗವದ್ಗೀತೆಯನ್ನ ಗುರು ಅಂತ ಸ್ವೀಕಾರ ಮಾಡ್ತಾರೆ. ಈ ವ್ಯಕ್ತಿ ಮುಖ್ಯವಲ್ಲ, ನಾವು ವ್ಯಕ್ತಿ ನಿರ್ಮಾಣದತ್ತ ಹೆಜ್ಜೆ ಹಾಕ್ತೇವೆ. ನಮಗೆ ರಾಷ್ಟ್ರದ ಚಿಂತನೆಯ ಸಂಕೇತವಾದ ಧ್ವಜವೇ ನಮ್ಮ ಗುರು ಅಂತ ಹೇಳ್ತಾರೆ. ಅದು ಕೂಡ ಸಾರ್ಥಕತೆಯ ಕೆಲಸವೇ. ಕೊಡಗಿನಲ್ಲಿ ಇಗ್ಗುತಪ್ಪ ನನ್ನ ಗುರು ಅಂತ ಹೇಳ್ತಾರೆ. ಮಹಾಗುರು ಇಗ್ಗುತಪ್ಪ ಅಂತ ನಾವು ದೀಪದ ಮುಂದೆ ನೆಲ್ಲಕ್ಕಿ ಅಂತ ಏನು ಹೇಳ್ತೀವಿ ಅದರ ಮುಂದೆ ಅಕ್ಕಿ ಹಾಕಿ ಪ್ರಾರ್ಥನೆ ಮಾಡುವಾಗ ಇಗ್ಗುತಪ್ಪ, ಈಶ್ವರ ಇಗ್ಗುತಪ್ಪ, ಮಹಾಗುರು ಇಗ್ಗುತಪ್ಪ ಅಂತ ಹೇಳ್ತೇವೆ. ಅದರ ಗುರು ಅಗಸ್ತ್ಯನನ್ನ ಗುರು ಅಂತ ಸ್ವೀಕಾರ ಮಾಡ್ತಾರೆ ಕೊಡಗಿನಲ್ಲಿ ಅನೇಕರು. ನಮ್ಮ ಗುರು ಯಾರು? ನಮಗೆ ಕೊಡವರಿಗೆ ಗುರುಮಠ ಇಲ್ಲ, ಯಾವುದೋ ಮಠಾಧೀಶರಿಲ್ಲ, ಎಲ್ಲರೂ ಮಠಾಧೀಶರು ಇರೋರೆಲ್ಲರೂ. ಆದರೆ ಎಲ್ಲರಿಗೂ ಒಬ್ಬ ಗುರು ಇದ್ದಾನೆ, ಚಿಂತನೆಯ ಗುರು ಇದ್ದಾನೆ. ನಮಗೆ ಶಾಲೆಯಲ್ಲಿ ಅಕ್ಷರ ಕಲಿಸಿದ ಗುರು ಇದ್ದಾರೆ. ಹೀಗೆ ಗುರುಗಳನ್ನ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಗುಲಾಮನಾಗುವುದಂದ್ರೆ ನಮ್ಮ ಕ್ಷಾತ್ರ ತೇಜಸ್ಸನ್ನ ಮರೆತು ಅಡಿಯಾಳಾಗುವುದು ಅಂತಲ್ಲ, ಅದು ಗುಲಾಮ. ಅಂದರೆ ಆ ಗುರುವಿನಲ್ಲಿ ಲೀನವಾಗುವುದು ಅಂತ ಹೇಳ್ತೇವೆ. ಆಧ್ಯಾತ್ಮಿಕ ಚಿಂತನೆಯ ಮೇರು ವೃತ್ತಕ್ಕೆ ಹೋದರೆ ಅದು ಅನುಭವ ಆಗ್ತದೆ, ಆ ಸಾಧನೆ ಮಾಡಿದವರು. ಹೀಗೆ ನಾವು ಇವತ್ತು ಯಾವುದನ್ನು ಮರೆತಿದ್ದೇವೆ ಅಂದರೆ, ಅಧಪತನಕ್ಕೆ ನಾವು ಹೋಗ್ತಿರುವ ಕಾರಣ ಯಾವುದಂದ್ರೆ ಗುರುವನ್ನು ಮರೆತಿದ್ದರಿಂದಲೇ, ನಮ್ಮ ಗುರುಕುಲವನ್ನು ಮರೆತಿದ್ದರಿಂದಲೇ, ನಾವು ಎಲ್ಲಿಂದ ಬಂದ್ವಿ ಅಂತ ಹೇಳುವುದನ್ನು ಮರೆತಿದ್ದರಿಂದಲೇ, ನಮ್ಮ ತಾಯಿಯನ್ನು ಮರೆತಿದ್ದರಿಂದಲೇ, ನಮ್ಮ ಭಾಷೆಯನ್ನು ಮರೆತಿದ್ದರಿಂದಲೇ. ಅದಕ್ಕೆ ಈ ದಿನ ನಾವು ನೆನಪು ಮಾಡಿಕೊಳ್ಬೇಕು. ಹಿಂದೂಗಳು ನಾವು ಯಾವುದನ್ನು ಮರೆತಿದ್ದೇವೆ ಅಂದರೆ, ನಾವು ಗುರುವನ್ನು ಮರೆತ ಕಾರಣಕ್ಕಾಗಿ ನಾವು ಈ ಸ್ಥಿತಿಯಲ್ಲಿದ್ದೇವೆ. ಇವತ್ತು ಯಾರ್ಯಾರು ಬೈತೇವೆ, ನಮ್ಮ ಧರ್ಮವನ್ನು ಹಾಳು ಮಾಡಿಬಿಟ್ರು. ಸಿದ್ದರಾಮಯ್ಯನನ್ನು ಬೈತಾರೆ, DKಶಿಯನ್ನು ಬೈತಾರೆ, ಅನ್ಯಾರೋ ಲಾರ್ಡ್ ಅಂತ ಹೇಳೋರು ಬೈತಾರೆ.
ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಒಂಥರ ಉಚ್ಚಾರಣೆ ಕೇಸ್ ಅವನನ್ನು ಬೈತಾರೆ. ಆದರೆ ಬೈಯುವುದಕ್ಕೆ ಮೊದಲು ನಾವೇನು ಮಾಡಿದ್ದೇವೆ ಅಂತ. ಯಾವನೊಬ್ಬ ಹಿಂದೂ ಕಾರ್ಯಕರ್ತ ಒಬ್ಬ ಬಲಿಯಾದಾಗ, ಒಬ್ಬ ಆ ಹಿಂದೂ ಧರ್ಮದ ರಕ್ಷಣೆಗಾಗಿ ತೀವ್ರಗತಿಯಲ್ಲಿ ಆತನ ಓಗದಲ್ಲಿ ಹೋಗ್ತಾ ಇದ್ದಾಗ ಕಣ್ಣಿಗೆ ಬೀಳ್ತಾನೆ, ಮರ್ಡರ್ ಆಗ್ತಾನೆ, ಧರ್ಮದ್ರೋಹಿಗಳಿಂದ ಮರ್ಡರ್ ಆಗ್ತಾನೆ. ಆಗ ಒಂದೆರಡು ದಿನ ವಿಡಿಯೋಗಳಲ್ಲಿ ವಾಟ್ಸಪ್ಗಳಲ್ಲಿ ನಾವು ಕಿಚ್ಚಾಡಿಯೋ ಇದನ್ನು ಶೇರ್ ಮಾಡಿಯೋ ಅಲ್ಲಿ ಅದನ್ನು ಮರ್ತೇ ಇರ್ತೇವೆ. ಇದು ನಮ್ಮ ಅವಜ್ಞಸ್ಥಿತಿಗೆ, ನಮ್ಮ ಅಧಪತನಕ್ಕೆ ಕಾರಣ ಆಗ್ತದೆ. ಇವತ್ತು ಗುರುಪೂರ್ಣಿಮೆ ದಿನ ನಮ್ಮ ಅಠವಳೆ ಡಾಕ್ಟರ್ ಜಯಂತ ಅಠವಳೆ ಗುರೂಜಿಯವರು ಅವರ ಭಾಷಣವನ್ನು ಕೇಳ್ತಾ ಇದ್ದಾರೆ. ನಾನು ಅಲ್ಲಿಗೆ ಹೋಗಿದ್ದೆ, ಗೋವಾಕ್ಕೆ 3 ದಿನ ಇದ್ದೆ. ಅದ್ಭುತ ಕಾರ್ಯಕ್ರಮ ಅದು. ನಾವು ಕಣ್ಣಲ್ಲಿ ನೋಡಿಯೇ ಅನುಭವಿಸ್ಬೇಕು. ಹೀಗೆ ಸಿಂಗಲ್ ಪರದೆಯಲ್ಲೆಲ್ಲ ಅದರ ಅನುಭವವೇ ಬೇರೆ. ಅಲ್ಲಿ ಅವ್ರು ಹೇಳಿದ ಒಂದು ಮಾತು, ಆಪತ್ಕಾಲ ಅಂತ ಹೇಳೋ ವರ್ಡನ್ನು ಅವ್ರು ಯೂಸ್ ಮಾಡ್ತಾರೆ. ಆಪತ್ಕಾಲ ಅವ್ರ ಭಾಷಣದಲ್ಲಿ ಮುಖ್ಯವಾಗಿ ಅದರದ್ದಿದೆ ಆ ವರ್ಡ್. ಈಗ ಆಪತ್ಕಾಲ ಬಂದಿದೆ ಅಂತ ಹೇಳಿ ಭವಿಷ್ಯವಾಣಿಯನ್ನು ಅವ್ರು ಹೇಳ್ತಾರೆ. ಗೊತ್ತಿಲ್ಲ, ಆಪತ್ಕಾಲ ಬರ್ಬೋದು. 3ನೇ ಮಹಾಯುದ್ಧವನ್ನು ಅವ್ರು ನೆನಪು ಮಾಡ್ಕೊಳ್ತಾರೆ. ಯಾಕೆಂದ್ರೆ ನಾವು ಪಾಕಿಸ್ತಾನದೊಂದಿಗೆ ಸಂಘರ್ಷದಲ್ಲಿದ್ದೇವೆ, ಚೀನಾ ನಮ್ಮ ಮೇಲೆ ಕಣ್ಣು ಹಾಕ್ತಾ ಇದೆ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ಮಾಡ್ತಾ ಇದೆ, ಅಮೆರಿಕ ಯಾರ್ಯಾರ ಕಾಲು ಕೆರೀತಾ ಇದೆ, ರಷ್ಯಾ ಮತ್ತೆ ಬೇರೆ ರಾಷ್ಟ್ರಗಳು ಯುದ್ಧ ಮಾಡ್ತಾ ಇತ್ತು, ಆಗ್ತಾನೇ ಇದೆ, ಇನ್ನೂ ಅದು ಮುಗಿದಿಲ್ಲ. ಸೊ ಇದೇನು 3ನೇ ಮಹಾಯುದ್ಧಕ್ಕೆ ನಾವು ತಲುಪ್ತೀವಿ. ನಾವೇನು ಮಾಡಬೇಕೀಗ? ನಮ್ಮ ಭರತ ವರ್ಷ, ನಮ್ಮ ಭರತ ಭೂಮಿ ಎದ್ದು ಬಂದಿಯಾಗಿರಲಿಲ್ಲ. ನಾವು ಯಾರಿಗೂ ಇವತ್ತು ನಮ್ಮ ಭಾರತದ ಮೇಲೆ ಎಲ್ಲರಿಗೂ ಒಂದು ಕಣ್ಣು ಬಿದ್ದಿರೋದು. ಯಾಕೆಂದರೆ ಭಾರತ ಇವತ್ತು ವಿಶ್ವಗುರುವಿನ ಸ್ಥಾನಕ್ಕೆ ಹೋಗ್ತಾ ಇದೆ ಅಂತ ಹೇಳೋ ಕಾರಣ. ನೀವು ಕೇಳಿರಬಹುದು, ಕಾಂಬೋಡಿಯಾ ಅಂತ ಹೇಳೋ ಒಂದು ದೇಶ, ಆ ಹೆಸರನ್ನು ಕೇಳಿರ್ಬೋದು. ಹಿಂದೂ ಪುರಾತನ ದೇವಸ್ಥಾನಗಳು ಇರುವ ಜಾಗ ಕಾಂಬೋಡಿಯಾ. ಮುಸಲ್ಮಾನರು ಹೆಚ್ಚಿದ್ದಾರೆ, ಕ್ರೈಸ್ತರು ಹೆಚ್ಚಿದ್ದಾರೆ. ಆ ಕಾಂಬೋಡಿಯಾ ದೇಶ ಹೇಗೆ ಗೊತ್ತಾ? ಭಾರತ ದೇಶದ, ಈ ಭಾರತದ ಕಂಬ ಮಹರ್ಷಿ ಅಂತ ಹೇಳುವವನು ಒಬ್ಬ ಹೋದ. ಅಲ್ಲಿ ನಾಗರಿಕತೆ ಇರಲಿಲ್ಲ, ಅನಾಗರಿಕರಾಗಿದ್ದರು ಜನ. ಕೃಷಿ ಗೊತ್ತಿರಲಿಲ್ಲ, ಶಿಕ್ಷಣ ಗೊತ್ತಿರಲಿಲ್ಲ, ಯಾವುದೂ ಇಲ್ಲ, ಒಂಥರ ಅನಾಗರಿಕ ಸಮಾಜ. ಅಲ್ಲಿಗೆ ಕಂಬ ಮಹರ್ಷಿ ಹೋದ. ಅವರಿಗೆ ಮೆಲ್ಲನೆ ಸಂಸ್ಕಾರವನ್ನು ಕಲಿಸಲಿಕ್ಕೆ ಶುರು ಮಾಡಿದ, ಕೃಷಿಯನ್ನು ಕಲಿಸಿದ, ಬದುಕುವ ಕಲೆಯನ್ನು ಹೇಳಿಕೊಟ್ಟ. ನಮ್ಮ ಪೊನ್ನಂಪೇಟೆಯ ರಾಮಕೃಷ್ಣ ಶಾರದಾಶ್ರಮ ಜಗದಾತ್ಮಂದ ಸ್ವಾಮೀಜಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಬಲ್ಯಮಂಡೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ವಿತರಿಸಿದರು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕು ಬಲ್ಲೆಮಂಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಾಜೇಶ್ ರವರು ಸಮವಸ್ತ್ರ ವಿತರಿಸಿದರು. ಇದೇ ಸಂದರ್ಭ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದ ಸುಶೀಲಾ, ಸಿಬ್ಬಂದಿಗಳಾದ ಕರವಸೂಲಿದಾರರಾದ ಟಿಆರ್ ಲತಾ, ಗ್ರಂಥಪಾಲಕರಾದ ಅರ್ಚನಾ, ಕಂಪ್ಯೂಟರ್ ಆಪರೇಟರ್ ಸಂಜು, ನೌಕರರಾದ ಚೈತ್ರ, ಅಂಗನವಾಡಿ ಕಾರ್ಯಕರ್ತೆ ಕೆ ಪದ್ಮಾ, ಸಹಾಯಕಿ ಸೌಮ್ಯ, ಪೋಷಕರಾದ ಮುತ್ತಕ್ಕಿ, ಮುಖ್ಯ ಶಿಕ್ಷಕರಾದ ಕೆಪಿ ಪವಿತ್ರ, ಸಹ ಶಿಕ್ಷಕರಾದ ತಿರುನೆಲ್ಲಿಮಡ ಜೀವನ್, ಹಸೀನಾ, ಸುಜೋನಮ್ಮ ಮಕ್ಕಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕುಶಾಲನಗರ ತಾಲೂಕಿನಲ್ಲಿರುವ ಕೊಡಗು ವಿಶ್ವವಿದ್ಯಾಲಯದಲ್ಲಿ ವನ್ಯಜೀವಿ ಪ್ರಾಣಿ ಜನ್ಯ ರೋಗಗಳ ಕುರಿತಾದ 1 ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಬಂಧವು ಸಂವೇದನಶೀಲವಾದುದು. ಮನುಷ್ಯನಿಗಿರುವಷ್ಟೇ ಸ್ವಾತಂತ್ರ್ಯ ಮತ್ತು ಸಮಾನ ಹಕ್ಕುಗಳು ಹಾಗೂ ಈ ಭೂಮಿಯಲ್ಲಿ ಜೀವಿಸುತ್ತಿರುವ ಪ್ರಾಣಿ ಸಂಕುಲಕ್ಕೂ ಇದೆ. ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರವರು ಅಭಿಪ್ರಾಯಪಟ್ಟರು. ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೀದರ ಇಲ್ಲಿನ ವನ್ಯಜೀವಿ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆ, ಕೊಡಗು ಹಾಗೂ ಕೊಡಗು ವಿಶ್ವವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪ್ರಾಣಿ ಜನ್ಯ ರೋಗಗಳ ದಿನದ ಅಂಗವಾಗಿ ವನ್ಯಜೀವಿ ಪ್ರಾಣಿ ಜನ್ಯ ರೋಗಗಳು ವಿಷಯದ ಕುರಿತಾದ 1 ದಿನದ ಕಾರ್ಯಾಗಾರವನ್ನು ಕೊಡಗು ವಿಶ್ವವಿದ್ಯಾಲಯದ ಜ್ಞಾನ ಕಾವೇರಿ ಕೇಂದ್ರದ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಕಾರ್ಯಾಗಾರದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಕೊಡಗಿನ ವನ್ಯಜೀವಿ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ ಎಂಸಿ ಶಿವಕುಮಾರ್ ಅವರು
ಏಕ ಆರೋಗ್ಯ ಎನ್ನುವುದು ಮಾನವನ ಆರೋಗ್ಯ, ಪ್ರಾಣಿಗಳ ಆರೋಗ್ಯ ಮತ್ತು ಪರಿಸರ ಆರೋಗ್ಯದ ಪರಸ್ಪರ ಸಂಬಂಧವನ್ನು ಗುರುತಿಸುವ ಸಹಯೋಗಿ ಮತ್ತು ಸಂಯೋಜಿತ ಪರಿಕಲ್ಪನೆಯಾಗಿದೆ. ಜನರ ಯೋಗಕ್ಷೇಮವು ಪ್ರಾಣಿಗಳ ಆರೋಗ್ಯ ಮತ್ತು ಅವುಗಳ ಹಂಚಿಕೊಳ್ಳುವ ಪರಿಸರ ವ್ಯವಸ್ಥೆಗಳೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ ಎಂದು ತಿಳಿಸಿದರು. ಕಾರ್ಯಾಗಾರದಲ್ಲಿ ಕೊಡಗು ವಿಶ್ವವಿದ್ಯಾಲಯದ ಜ್ಞಾನಕಾವೇರಿ ಆವರಣದಲ್ಲಿನ ವಿವಿಧ ವಿಭಾಗದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು, ಕೊಡಗಿನ ವನ್ಯಜೀವಿ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ವಿದ್ಯಾರ್ಥಿನಿ ಶ್ರಮಿತಾ ಎಮುಡಿಯಂಡ ನಿರ್ವಹಿಸಿದರು. ಉಪನ್ಯಾಸಕರಾದ ಡಾಕ್ಟರ್ ಜಮೀರ್ ಅಹಮದ್ ಸ್ವಾಗತಿಸಿದರು. ವನ್ಯಜೀವಿ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ಸಿಬ್ಬಂದಿಯಾದ ಎನ್.ಟಿ. ಪ್ರಶಾಂತ್ ವಂದಿಸಿದರು. ರೋಗಗಳಿಗೆ ಹಲವಾರು ರೀತಿಯಲ್ಲಿ ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಪ್ರಸಂಗಗಳನ್ನು ನಾವು ನೋಡಿದ್ವಿ. ಇತ್ತೀಚೆಗೆ ನೀವೆಲ್ಲ ಓದಿರಬಹುದು ಪೇಪರ್ನಲ್ಲಿ, ಈ ಪ್ರೋ ಕಬಡ್ಡಿ ಪ್ಲೇಯರ್ ವಿಜಯ್ ಸೋಲಂಕಿ ಅಂತಕ್ಕಂಥ ಒಂದು ಸಣ್ಣ ನಾಯಿ ಮರಿ ಇರ್ತದ, ಅದನ್ನ ಅವರು ಅಲಕ್ಷ್ಯ ಮಾಡ್ತಾರೆ, ಹಾಗಾಗಿ ಅವರಿಗೆ ರೇಬಿಸ್ ಬರ್ತದೆ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಇವತ್ತಿಗೂ ಕೂಡ ಅಂತಹ ಪ್ರಸಂಗಗಳನ್ನು ನೋಡ್ತಕ್ಕಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂದ್ರೆ ನಮಗೆ ಈ ವನ್ಯಜೀವಿಗಳಿಂದ ಬರ್ತಕ್ಕಂಥ ರೋಗಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಬಹಳ ಅವಶ್ಯಕ ಅಂತಕ್ಕಂಥ ವಿಚಾರವನ್ನ ನಾವು ಮತ್ತು ಡಾಕ್ಟರ್ ಶಿವಕುಮಾರ್ ಅವರು ಚರ್ಚಿಸಿ ಈ ವರ್ಲ್ಡ್ ಜೂನೋಸಿಸ್ ಡೇ ಅಂತ ಹೇಳ್ತೀವಿ ನಾವು, ಅಂದ್ರೆ ಸಾಮಾನ್ಯವಾಗಿ ಜುಲೈ 6ನೇ ತಾರೀಕು. ಏನು ಆ ದಿನದ ಒಂದು ವಿಶೇಷತೆ ಅಂದ್ರೆ ಪ್ರಪ್ರಥಮ ಬಾರಿಗೆ 6 ವರ್ಷದ ಒಬ್ಬ ಬಾಲಕನಿಗೆ ರೇಬಿಸ್ ಲಸಿಕೆಯನ್ನ ಹಾಕಿರ್ತಕ್ಕಂಥ ದಿನ, ಯಾವಾಗ 1885ರಲ್ಲಿ. ಸೊ ಹಾಗಾಗಿ ಪ್ರತಿ ವರ್ಷ ನಾವು ಜುಲೈ 6ನೇ ತಾರೀಕು. ನ್ಯೂಸ್ ಸಂಗಮಕ್ಕಾಗಿ ಹನಿವಂಶಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದಲ್ಲಿ ನೂತನವಾಗಿ ಆರಂಭಗೊಂಡ ಡಯಾಲಿಸಿಸ್ ಘಟಕದ ಲೋಕಾರ್ಪಣೆಯನ್ನ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಚಾಲನೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ನ್ಯೂ ಅಪೂರ್ವ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನೂತನವಾಗಿ ಆರಂಭವಾದ ಡಯಾಲಿಸಿಸ್ ಘಟಕವನ್ನು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡೆ ಅವರು ಲೋಕಾರ್ಪಣೆಗೊಳಿಸಿದರು. ಕೆಆರ್ಪೇಟೆ ತಾಲೂಕಿನ ಗ್ರಾಮೀಣ ಪ್ರದೇಶದ ಜನತೆಯ ಆರೋಗ್ಯ ಸಂವರ್ಧನೆಗಾಗಿ ಅಪೂರ್ವ ಅನಿಲ್ ರವರು ಕೆಆರ್ಪೇಟೆ ಪಟ್ಟಣದಲ್ಲಿ ನೂತನವಾಗಿ ಆರಂಭಿಸಿರುವ ನ್ಯೂ ಅಪೂರ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಅತ್ಯಾಧುನಿಕ ತಂತ್ರಜ್ಞಾನದ ಸೌಲಭ್ಯಗಳನ್ನು ಒಳಗೊಂಡಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದ್ದು, ಇಂದು ಗ್ರಾಮೀಣ ಜನತೆ ಆರೋಗ್ಯ ಸಂವರ್ಧನೆಗೆ ಅತಿ ವೇಗವಾಗಿ ಬೇಕಾಗಿರುವ ಡಯಾಲಿಸಿಸ್ ಘಟಕವನ್ನು ಆರಂಭಿಸಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದು ಅಭಿಮಾನದಿಂದ ಹೇಳಿದರು. ನ್ಯೂ ಅಪೂರ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಕಿರಣ್ ಮಾತನಾಡಿ, ಅಪೂರ್ವ ಆಸ್ಪತ್ರೆಯಲ್ಲಿ ನವೀನ ಮಾದರಿಯ ಎಲ್ಲ ಬಗೆಯ ಚಿಕಿತ್ಸೆಗಳು ಸ್ಪರ್ಧಾತ್ಮಕ ದರದಲ್ಲಿ ಕೆಆರ್ಪೇಟೆ ಪಟ್ಟಣದಲ್ಲಿಯೇ ದೊರೆಯುತ್ತದೆ. ತಜ್ಞ ವೈದ್ಯರ ತಂಡವು ಕೆಆರ್ಪೇಟೆಯ ಅಪೂರ್ವ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಆದ್ದರಿಂದ ತಾಲೂಕಿನ ಜನತೆ ಈ ಆರೋಗ್ಯ ಸೇವೆಯನ್ನು ಸದ್ಬಳಕೆ ಮಾಡಿಕೊಂಡು 100 ಕಾಲ ಆರೋಗ್ಯವಂತರಾಗಿ ನೆಮ್ಮದಿಯ ಜೀವನ ನಡೆಸಬೇಕೆಂದು ಡಾಕ್ಟರ್ ಕಿರಣ್ ಮನವಿ ಮಾಡಿದರು. ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಬಿ ಸುಮಾರಾಣಿ, ಆನಂದೇಗೌಡ, ತಜ್ಞ ವೈದ್ಯರಾದ ಡಾಕ್ಟರ್ ನಿರೂಪರಾಜ್, ಡಾಕ್ಟರ್ ಪ್ರಜ್ವಲ್, ಡಾಕ್ಟರ್ ಚಿರಾಗ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಜಿತ್, ಪುರಸಭೆ ಸದಸ್ಯರಾದ ಕೆಎಸ್ ಪ್ರಮೋದ್ ಕುಮಾರ್, ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಪೂರ್ವ ಅನಿಲ್, ಆಡಳಿತಾಧಿಕಾರಿ ಅವಿನಾಶ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಡಯಾಲಿಸಿಸ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪೇಟೆ ಪಟ್ಟಣದಲ್ಲಿ ಈ ಥರ ಆಗ್ತಾ ಇರೋದು ಇದೇ ಮೊದಲನೇ ಸಲ. ಇಲ್ಲಿ ಸಾಕಷ್ಟು ಗ್ರಾಮೀಣ ಪ್ರದೇಶದ ಜನರು ಇಲ್ಲಿಂದ ಮಂಡ್ಯ ಹೋಗುವುದಿರ್ಬೋದು ಅಥವಾ ಚನ್ನರಾಯಪಟ್ಟಣ, ಮೈಸೂರು, ಹಾಸನ ಕಡೆ ದೂರ ಹೋಗುವಂಥ ಪರಿಸ್ಥಿತಿ. ಈಗ ಈ ಒಂದು ಫೆಸಿಲಿಟಿ ಇಲ್ಲೇ ಆಗಿದ್ದರಿಂದ ಭಾಳಷ್ಟು ಜನರಿಗೆ ಒಂದು ಉಪಯೋಗ ಆಗ್ತದೆ. ಇದನ್ನು ಸಾರ್ವಜನಿಕರು ಉಪಯೋಗ ತೆಗೆದುಕೊಳ್ಳಬೇಕು ಮತ್ತು ಈ ಆಸ್ಪತ್ರೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸಬೇಕಂತೇಳಿ ನಾನು ಒಂದು ಹಾರೈಕೆ ಮಾಡುತ್ತಾ ಮತ್ತೊಮ್ಮೆ ಈ ಒಂದು ಫೆಸಿಲಿಟಿ ಮಾಡಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನಾನು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊಡಗು ಜಿಲ್ಲೆಯ ಬಲ್ಲೆಮಂಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕೊಡೆಯನ್ನು ವಿತರಿಸಲಾಯಿತು.
ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಬಲ್ಯಮಂಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಬೆಂಗಳೂರಿನ ದಾನಿಗಳಾದ ಶ್ರೀ ಅರಮಣಮಠ ಮೋಹನ್ ಮತ್ತು ಪತ್ನಿ ಶ್ರೀಮತಿ ಅರಮಣಮಠ ಇಂದು ಮೋಹನ್, ಮಗಳು ಕುಮಾರಿ ಮೋನಿಶಾ ಮಕ್ಕಳಿಗೆ ಸಿಹಿ ಮತ್ತು ಕೊಡೆಯನ್ನು ವಿತರಿಸಿದರು. ಇದೇ ಸಂದರ್ಭ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದ ಸುಶೀಲಾ, ಸಿಬ್ಬಂದಿಗಳಾದ ಕರ ವಸೂಲಿದಾರರಾದ ಶ್ರೀಮತಿ ಟಿಆರ್ ಲತಾ, ಗ್ರಂಥಪಾಲಕರಾದ ಅರ್ಚನಾ, ಕಂಪ್ಯೂಟರ್ ಆಪರೇಟರ್ ಸಂಜು, ನೌಕರರಾದ ಚೈತ್ರ, ಅಂಗನವಾಡಿ ಕಾರ್ಯಕರ್ತೆ ಎಂಕೆ ಪದ್ಮಾ, ಸಹಾಯಕಿ ಸೌಮ್ಯ, ಪೋಷಕರಾದ ಮುತ್ತಕ್ಕಿ, ಮುಖ್ಯ ಶಿಕ್ಷಕರಾದ ಕೆಪಿ ಪವಿತ್ರ, ಸಹ ಶಿಕ್ಷಕರಾದ ತಿರುನೆಲ್ಲಿಮಠ ಜೀವನ್, ಹಸೇನಾ, ಸುನೋಜನಮ್ಮ ಮತ್ತು ಮಕ್ಕಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗೌಡ ಸಮಾಜದಲ್ಲಿ ಗುರುಪೂರ್ಣಿಮೆ ಮಹೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮದಲ್ಲಿರುವ ಶ್ರೀ ಚನ್ನಕೇಶವ ದೇವಾಲಯದಲ್ಲಿ ಆಷಾಢ ಮಾಸದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ಪಟ್ಟಣದಲ್ಲಿ ನೂತನವಾಗಿ ಆರಂಭಗೊಂಡ ಡಯಾಲಿಸಿಸ್ ಘಟಕವನ್ನ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಚಾಲನೆ ನೀಡಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.